ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ಬನ್ನಿ ಶ್ರೀಗಂಧದ ಗುಡಿ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆ ಶುರುವಿನಲ್ಲಿ ಮುತ್ತು ಕೆಲಸ ಮಾಡ್ತಾ ಇರ್ತಾನೆ. ಆಗ ವೀರೇಶ 4 ಮೂಟೆ ಸಿಮೆಂಟು 2 ಬಾಂಡ್ಲಿ ಮರಳು ಮಿಕ್ಸ್ ಮಾಡಿ ಹೊರಡಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮುತ್ತಗೊಂದು ಕಾಲ್ ಬರುತ್ತೆ. ಇದ್ಯಾವುದಪ್ಪ ನಂಬರ್ ಅಂತ ಹಲೋ ಅಂತ ರಿಸೀವ್ ಮಾಡ್ತಾನೆ. ಅಷ್ಟರಲ್ಲಿ ಆ ಕಡೆಯಿಂದ ಮಯೂರ್ ಅಪ್ಪನ ಕಾಲೇಜಿಂದ ಕಾಲ್ ಮಾಡ್ತಾ ಇದ್ದೀವಿ, ಯಾರು ಮಾತಾಡ್ತಾರೆ ಅಂತ ಮುತ್ತು ಕೇಳಿದಾಗ ಮಯೂರ್ನ ಅಪ್ಪ ಮಾತಾಡ್ತಾ ಇರೋದು ಅಂತ ಆ ಕಡೆಯಿಂದ ವಾಯ್ಸ್ ಬರುತ್ತೆ. ಇಲ್ಲ, ನಾನು ಅವ್ರ ಅಣ್ಣ ಮಾತಾಡ್ತಾ ಇರೋದು. ಏನು ವಿಷಯ ಅಂತ ಕೇಳಿದಾಗ ಸ್ವಲ್ಪ ಕಾಲೇಜ್ ಹತ್ರ ಬನ್ನಿ ಸರ್ ಅಂತ ಹೇಳ್ತಾರೆ. ಪ್ರಿನ್ಸಿಪಲ್ಲು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಮುತ್ತು ಗಾಬರಿಂದ ಕೇಳ್ತಾನೆ, ಪ್ರಿನ್ಸಿಪಲ್ ಯಾಕೆ ಸರ್ ಏನಾಯ್ತು? ಆ ಕಡೆಯಿಂದ ಹೇಳ್ತಾರೆ, ಪ್ರಿನ್ಸಿಪಲ್ ಹತ್ರ ಬಂದು ಮಾತಾಡಿ ಬೇಗ ಬನ್ನಿ ಅಂತೇಳಿ ಫೋನ್ ಕಟ್ ಮಾಡ್ತಾರೆ. ವೀರೇಶ ಸ್ವಲ್ಪ ಕೆಲಸ ನೋಡ್ಕೊಂಡು ನಾನು ಮಯೂರ್ ಕಾಲೇಜ್ ಹತ್ರ ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಅರಿನ ತೋರಿಸ್ತಾರೆ. ಎಲ್ರ ಮನೆಯಲ್ಲೂ ಹೆಣ್ಣಿನ ಕಣ್ಣೀರು ಶಾಪ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಂದು ಹೆಣ್ಣನ ಕಣ್ಣೀರಾಕ್ಷಿ ಶುಭ ಕಾರ್ಯ ಮಾಡೋಕೆ ಹೊರಟಿದ್ದಾರೆ. ಎಂಥ ಜನ ಗುರು. ಅಷ್ಟರಲ್ಲಿ ಚಂದನ ಬರ್ತಾಳೆ. ಇನ್ನು ನನ್ನಿಂದ ಆಗಲ್ಲ, ಈ ಮನೆ ನಂದಲ್ಲ, ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ನೀವು ಹೇಳಿದ ನಿಜ, ಇಲ್ಲಿ ನಾನು ಮನೇಲಿ ಇರಲ್ಲ. ಇಷ್ಟು ದಿನ ನನ್ನ ಬಗ್ಗೆ ಯೋಚಿಸ್ದೆ, ಬೇರೆಯವ್ರ ಸಂತೋಷಕ್ಕೋಸ್ಕರ ನನ್ನ ಕನಸಿಗೆ ಕೊಳ್ಳಿ ಇಟ್ಬಿಟ್ಟು ಅವ್ರಿಗೋಸ್ಕರ ಬದುಕ್ತಾ ಇದ್ದೆ. ಅದಕ್ಕೆ ನನಗೆ ತಕ್ಕ ಮರ್ಯಾದೆನೇ ಆಗಿದೆ. ಆದರೆ ನಾನು ಇನ್ಮೇಲಿಂದ ಆ ತಪ್ಪನ್ನ ಮಾಡಲ್ಲ. ಹರಿ ಹೇಳ್ತಾನೆ, ನಿಜ ಮೇಡಮ್, ಮಗಳು ವಯಸ್ಸಿಗೆ ಬಂದರೆ ಮದುವೆ ಮಾಡ್ಬಿಡ್ಬೇಕಂತ ಅಪ್ಪ ಅಮ್ಮ ಅನ್ಕೊತಾರೆ. ಹುಡುಗ ಒಳ್ಳೆಯವನ ಕೆಟ್ಟವನ ಏನೂ ಯೋಚನೆ ಮಾಡಲ್ಲ. ದುಡ್ಡಿದ್ರೆ ಸಾಕು, ದುಡ್ಡಿನ ಸಂಬಂಧನ ಅಳಿಯೋ ಜನಗಳಿಗೆ ನೆಮ್ಮದಿಯಲ್ಲಿ ಸಿಗುತ್ತೆ ಹೇಳಿ ಎಂದು ಹೇಳ್ತಾಳೆ. ನನಗೀಗೆಲ್ಲ ಅರ್ಥ ಆಗಿದೆ. ನನಗೇನೇ ಆದರೂ ಇಲ್ಲಿ ಯಾರೂ ತಲೆ ಕೆಡಿಸ್ಕೊಳೋದಿಲ್ಲ. ಇವತ್ತು ರಾತ್ರಿನೇ ನಾನು ಇಲ್ಲಿಂದ ಹೋಗ್ತೀನಿ. ಆದರೆ ಎಲ್ಲಿಗೆ ಹೋಗಲಿ, ಎಲ್ಲಿ ಇರಲಿ? ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಆದರೆ ನಾನು ಇಲ್ಲಿದ್ರೆ ಏನೂ ಮಾಡೋಕ್ಕಾಗಲ್ಲ. ನನಗೊಂಥರ ಹುಚ್ಚಿಡಿಯೋ ಥರ ಆಗ್ತಾ ಇದೆ. ಹರಿ ಹೇಳ್ತಾನೆ, ಅಲ್ಲ ಮೇಡಮ್, ನೀವು ಬೆಂಗಳೂರಿಗೆ ಹೋದರೆ? ಚಂದು ಹೇಳ್ತಾಳೆ, ಆದರೆ ನನಗೆ ಅಲ್ಲಿ ಪರಿಚಯ ಇರೋರು ಯಾರೂ ಇಲ್ಲ. ಹರಿ ಹೇಳ್ತಾನೆ, ನಾನಿದ್ದೀನಲ್ಲ. ನೀವಾ ಅಂತ ಚಂದು ಕೇಳಿದಾಗ ಹರಿ ಹೇಳ್ತಾನೆ, ಇಡೀ ಬೆಂಗಳೂರೇ ನಂದು ಮೇಡಮ್. ನನಗೆ ಗೊತ್ತಿಲ್ಲದೆ ಇರೋ ಏರಿಯಾನೇ ಇಲ್ಲ. ಹರಿ ಗೊತ್ತಿಲ್ಲ ಅನ್ನೋ ಜನನೇ ಇಲ್ಲ. ಧೈರ್ಯವಾಗಿ ನನ್ನ ಜೊತೆ ಬರ್ಬೋದು. ನಿಮ್ಮನ್ನ ಸೇಫಾಗಿ ಬೆಂಗಳೂರಿಗೆ ನಾನು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಜೀವನನ ಹಾಳು ಮಾಡಬೇಕು ಅಂದ್ಕೊಂಡಿರೋರನ್ನ ನಂಬ್ತೀರಾ? ನಿಮ್ಮ ಜೀವನ ಸರಿ ಹೋಗಬೇಕು, ನಿಮಗೆ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿರೋನ್ನ ನಂಬಲ್ಲ ಅಲ್ವಾ? 3-4 ದಿನದಿಂದ ಪರಿಚಯ ಆಗಿರೋನ್ನ ಇವನ್ನ ಹೇಗೆ ನಂಬಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವೇನು ಯೋಚನೆ ಮಾಡಬೇಡಿ. ನಿಮ್ಮನ್ನು ಸೇಫಾಗಿ ಬೆಂಗಳೂರಿಗೆ ತಲುಪಿಸೋ ಜವಾಬ್ದಾರಿ ನಂದು. 1-2 ವಾರ ಅಲ್ಲಿರಿ, ಆಟೋಮೆಟಿಕ್ಕಾಗಿ ಮದುವೆ ನಿಂತೋಗುತ್ತೆ. ಬೇಕಿದ್ರೆ ನೀವು ವಾಪಸ್ ಬನ್ನಿ. ಚಂದನ ಹೇಳ್ತಾಳೆ, ನಾನು ಯಾವತ್ತೂ ವಾಪಸ್ ಬರಲ್ಲ. ಅಲ್ಲೇ ಇದ್ದು ಯಾವುದಾದ್ರೂ ಕೆಲಸ ಹುಡ್ಕೋತೀನಿ. ನನಗೆ ಈ ಮನೇನೂ ಬೇಡ, ಇಲ್ಲಿರೋರು ಬೇಡ. ಇನ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ, ಇವತ್ತು ರಾತ್ರಿನೇ ಹೊರಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಪ್ರಿನ್ಸಿಪಲ್ ಹೇಳ್ತಾರೆ, ಈ ಕಾಲೇಜ್ ಇರೋ ಎಲ್ಲ ಮಕ್ಕಳನ್ನ ಕಂಟ್ರೋಲ್ ಮಾಡ್ಬೋದು, ಆದರೆ ನಿಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಅದೇನಂತ ಬೆಳೆಸಿದ್ದೀರಿ ಮಕ್ಕಳನ್ನ? ಮಯೂರ ಎಲ್ಲೋ ನಿಮ್ಮ ಪೇರೆಂಟ್ಸು ಬರ್ತಾ ಇದ್ದಾರೆ ಸರ್ ಅಂತ ಹೇಳಿದಾಗ ಯಾರು ಅಂತ ಪ್ರಿನ್ಸಿಪಲ್ ಕೇಳ್ತಾರೆ. ಮಯೂರ್ ಹೇಳ್ತಾನೆ, ಅಣ್ಣ ಅಂತ. ಅಷ್ಟರಲ್ಲಿ ಮುತ್ತು ಅಲ್ಲಿಗೆ ಬರ್ತಾನೆ. ನಿನಗೆ ಅಮ್ಮ ಇಲ್ವಲ್ಲ, ಅದಕ್ಕೆ ನೀನು ಹೀಗಾಗಿರೋದು. ತಪ್ಪು ಮಾಡಿದಾಗ ಕಿವಿ ಹಿಂಡಿ ಬುದ್ಧಿ ಹೇಳೋರು ಇದ್ದಿದ್ರೆ ನೀನು ಯಾಕೋ ಗುಂಡ್ರುಗೋವಿ ಥರ ಬೆಳೀತಾ ಇದ್ದೆ. ಮನೇಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ನೀನು ಮಾಡಿದ್ದೆ ಸರಿ ಅಂತ ಇಲ್ಲೂ ಹಾಗೆ ಅಂದ್ಕೊಂಡಿದೀಯಾ? ಮಾತಾಡೋ. ಮುತ್ತು ಬಂದು, ನಮಸ್ಕಾರ ಸರ್, ನಾನು ಮಹಿ ಅಣ್ಣ ಅಂತ ಹೇಳ್ತಾನೆ. ಪ್ರಿನ್ಸಿಪಲ್ ಹೇಳ್ತಾರೆ, ನೀವೇನಾ ಅದು? ಇಷ್ಟೊತ್ತು ನಿಮ್ಮ ಬಗ್ಗೆನೇ ಕೇಳ್ತಾ ಇದ್ದೆ. ಏನು ಮಾಡ್ದೆ ಸರ್ ನಮ್ಮ ಮಹಿ ಅಂತ ಮುತ್ತು ಕೇಳಿದಾಗ ಪ್ರಿನ್ಸಿಪಲ್ ಹೇಳ್ತಾರೆ, ಕೇಳ್ರಿ, ಹೇಳು ಮಯೂರ್ ಅಂತ ಹೇಳ್ತಾರೆ. ಆಗ ಮಹಿ ಹೇಳ್ತಾನೆ. ಈ ಕಡೆ ನೋಡಿದರೆ ಚಂದನನ ತೋರಿಸ್ತಾರೆ. ಚಂದನ ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ತಾ ಇರ್ತಾಳೆ. ಒಂದ್ಸಲ ಕೆಳಗಡೆ ಹೋಗಿ ಚೆಕ್ ಮಾಡೋಣ ಅಂತ ಕೆಳಗಡೆ ಬರ್ತಾಳೆ. ಆಗ ಫ್ಯಾಮಿಲಿ ಎಲ್ಲ ಮಾತಾಡ್ಕೊಡ್ತಾ ಇರ್ತಾರೆ. ಕೇಟರಿಂಗ್ ಯಾವ್ದು ಹೇಳೋದು, ಏನು ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂತ ಮಾತಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಚಂದು ತಾಯಿ, ನಾನು ರಿಸೆಪ್ಷನ್ಗೆ ಈ ಬಟ್ಟೆ ಹಾಕ್ತೀನಿ, ಆ ಬಟ್ಟೆ ಹಾಕ್ತೀನಿ ಅಂತ ಮಾತಾಡ್ಕೊಂಡು ಕೂತಿರ್ತಾರೆ. ಅದನ್ನ ನೋಡಿ ಮತ್ತೆ ವಾಪಸ್ ಹೊರಡ್ತಾಳೆ ಚಂದನ ಮೇಲ್ಗಡೆ. ಡ್ರೆಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದರೆ ಎಲ್ಲರೂ ಇಲ್ಲೇ ಇದ್ದಾರೆ. ಯಾರಾದರೂ ಬಂದುಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಇಲ್ಲಿ ಕೆಳಗಡೆ ಅವ್ರ ತಂದೆ ತಾಯಿನ ತೋರಿಸಿದಾಗ ಮದುವೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಈ ಕಡೆ ಚಂದನ ನೋಡಿದ್ರೆ ಆಗಿದ್ದಾಗಲಿ ಪ್ಯಾಕ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಬಟ್ಟೆ ಪ್ಯಾಕ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ದಾಕ್ಷಾಯಿಣಿ, ನಾನು ಚಂದನ ಮಾತಾಡ್ಸ್ಕೊಂಬರ್ತೀನಿ ಅಂತ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಚಂದನ ಶಾಕ್ ಆಗಿಬಿಡ್ತಾಳೆ. ಕುಲದೇವ್ರ ದರ್ಶನಕ್ಕೆ ಅಪ್ಪ ನಾವೆಲ್ಲ ಹೊರಟಿದ್ವಿ, ನೀನು ಕರಿತಾ ಇದ್ದಾರೆ ಬಾ ಅಂತ ಹೇಳ್ತಾಳೆ. ನನ್ನ ಅಂತ ಹೇಳಿದಾಗ ನಿನ್ನ, ಸರಿ ನಡಿ ಬರ್ತೀನಿ ಅಂತ ಹೊರಡ್ತಾಳೆ. ಈ ಕಡೆ ಮಹಿನ ತೋರಿಸ್ತಾರೆ. ಪ್ರಿನ್ಸಿಪಲ್ ಹೇಳ್ತಾರೆ, ಇಲ್ಲಿ ನಿಂತಿದ್ದಾರಲ್ಲ ನಿಮ್ಮ ತಮ್ಮನ, ಇವ್ರಿಗೆಲ್ಲ ಲೀಡ್ರು. ಗುಂಪು ಕಟ್ಕೊಂಡು ಹೊಡೆದಾಡೋದು, ಜೊತೆ ಕಿರ್ಚಾಡೋದು, ಲೈಬ್ರರಿಲಿ ಕೂಗಾಡೋದು ಸಾಕು ಹೋಗಿದ್ದೆ. ಹಿಂಗಾದ್ರೆ ನಮ್ಮ ಕಾಲೇಜ್ ಹೆಸರು ಏನಾಗಬೇಕು ಹೇಳಿ? ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನು ಒಂದೇ ಒಂದು ಕಂಪ್ಲೇಂಟ್ ನಿಮ್ಮ ತಮ್ಮನ ಮೇಲೆ ಬಂದರೆ ನಿಮ್ಮ ತಮ್ಮನ್ನ ಡಿಸ್ಮಿಸ್ ಮಾಡಿಬಿಡ್ತೀನಿ. ಮುತ್ತು ಹೇಳ್ತಾನೆ, ಅಯ್ಯೋ ನಮ್ಮ ತಮ್ಮ ಹಾಗೆಲ್ಲ ಮಾಡೋನಲ್ಲ ಸರ್. ಪ್ರಿನ್ಸಿಪಲ್ ಹೇಳ್ತಾನೆ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಏನಯ್ಯ ಹಾಗಾದರೆ ಅಂತ ಹೇಳಿದಾಗ ಮುತ್ತು, ಹಾಗಲ್ಲ ಸರ್,
ನೀವೇ ಹೀಗಿದ್ದರೆ ನಿಮ್ಮ ತಮ್ಮ ಹೇಗಿರ್ತಾನೆ ಅಂತ ಹೇಳಿದಾಗ ಮಯೂರ್ ಹೇಳ್ತಾನೆ, ನಮ್ಮ ಅಣ್ಣನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ ಸರ್, ನನ್ನ ಬಗ್ಗೆ ಏನಾದರೂ ಹೇಳಿ ಅಂತ ಹೇಳ್ತಾನೆ. ಮುತ್ತು ಹೇಳ್ತಾನೆ, ತಪ್ಪಾಯಿತು ಅಂತ ಸಾರಿ ಕೇಳೋರಿಗೆ ಅಂತ ಹೇಳಿದಾಗ ಮಯೂರ್ ಸಾರಿ ಸರ್ ಅಂತ ಹೇಳ್ತಾನೆ. ಮುತ್ತು ಪ್ರಿನ್ಸಿಪಲ್ಗೆ ಹೇಳ್ತಾನೆ, ಏನೋ ಹುಡುಗಾಟದ ಬುದ್ಧಿ ಸರ್, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ ಹೇಳ್ತಾನೆ. ಈ ಕಡೆ ನೋಡಿದರೆ ಕುಲದೇವರಿಗೆ ಅಂತ ಎಲ್ಲ ಹೊರಟಿರ್ತಾರೆ. ಆಗ ದಾಕ್ಷಾಯಣಿ ಹೇಳ್ತಾಳೆ, ರೀ ಸ್ವಲ್ಪ ಚಂದನನ ಮಾತಾಡ್ಸ್ಕೊಂಬರ್ತೀನಿ, ಯಾಕೋ ತುಂಬ ಬೇಜಾರಲ್ಲಿದ್ಲು ಅಂತ ಹೇಳಿದಾಗ ಸರಿ ಓಕೆ ಜಲ್ದಿ ಬಾ ಅಂತ ಹೇಳ್ತಾನೆ. ಆಗ ಅವಳು ಮಾತಾಡ್ಸೋಕ್ಕೆ ಅಂತ ಮೇಲ್ಗಡೆ ಹೋಗ್ತಾಳೆ. ಆಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇರ್ತಾಳೆ ಚಂದನ. ಈ ಕಡೆ ಮತ್ತೆ ಮಯೂರ್ನ ತೋರಿಸ್ತಾರೆ. ಇವರೆಲ್ಲ ಒಳ್ಳೆಯವರಲ್ಲ, ಇವ್ರಿಗೆಲ್ಲ ತಂದೆ ತಾಯಿ ಇದ್ದಾರಲ್ಲ, ಅವರೆಲ್ಲ ಯಾಕೆ ಗಲಾಟೆ ಮಾಡಿದರು, ನಮ್ಮ ತಮ್ಮನಿಗೆ ಯಾಕೆ ಹೀಗಂತ ಇದ್ದೀರಾ ಅಂತ ಮುತ್ತು ಕೇಳ್ತಾನೆ. ನೀವು ಮಾತ್ರ ನಿಮ್ಮ ತಮ್ಮನೇ ಗುಂಪಿಗೆಲ್ಲ ಲೀಡ್ರು ಅಂತ ಹೇಳ್ಬಿಟ್ರಿ. ಪ್ರಪಂಚ ಗೊತ್ತಿಲ್ದಿರೋ ವಯಸ್ಸು ಸರ್, ಅದಕ್ಕೆ ಹುಮ್ಮಸ್ಸಲ್ಲಿ ಏನೋ ಜಗಳ ಆಡ್ತಾರೆ, ನಾನು ಅವನಿಗೆ ಕನ್ವಿನ್ಸ್ ಮಾಡಿ ಬುದ್ಧಿ ಹೇಳ್ತೀನಿ ಸರ್. ಈ ಕಡೆ ಚಂದನ ಯೋಚನೆ ಮಾಡ್ಕೊಂಡು ಕುಂತಿರ್ತಾಳೆ. ದಿವ್ಯಾ ಬಂದು, ಇನ್ನೇನು ಯೋಚನೆ ಮಾಡ್ತಾ ಇದೀಯಾ ಚಂದು? ಅಷ್ಟರಲ್ಲಿ ಚಂದು ತಾಯಿ ಬಂದು ಹೇಳ್ತಾರೆ, ಚಂದು ನಿನ್ನನ್ನು ಬಿಟ್ಟು ಹೋಗ್ತಾ ಇದೀವಿ ಅಂತ ಬೇಜಾರು ಮಾಡ್ಕೋತಾ ಇದೀಯಾ? ದಿವ್ಯಾ ಹೇಳ್ತಾಳೆ, ಹ್ಞೂ ಬೇಜಾರಾಗಿದೆ ಅನ್ಸುತ್ತೆ ಅತ್ತೆ, ಅದಕ್ಕೆ ತುಂಬ ಡಲ್ ಆಗಿದ್ದಾಳೆ. ಚಂದನ ಹೇಳ್ತಾಳೆ, ಇಲ್ಲಮ್ಮ ಹಾಗೇನು ಇಲ್ಲಮ್ಮ. ದಾಕ್ಷಾಣಿ ಹೇಳ್ತಾಳೆ, ಬೇಜಾರು ಮಾಡ್ಕೋಬೇಡ ಕಂದ, ಮದುವೆ ಆಗೋವರೆಗೂ ಎಲ್ಲೂ ದೂರ ಹೋಗ್ಬಾರ್ದಂತೆ, ಅದಕ್ಕೆ ನೀನು ಕರ್ಕೊಂಡು ಹೋಗ್ತಾ ಇಲ್ಲ. ಮದುವೆ ಮುಗಿದ್ಮೇಲೆ ಅಳಿಯಂದ್ರ ಜೊತೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗುವನಂತೆ. ಬೇಜಾರಲ್ಲಿ ಇರಬೇಡ ಕಂದ, ನಾವೆಲ್ಲ ನಿನ್ನೊಳ್ಳೇದಕ್ಕೆ ತಾನೇ ಮಾಡ್ತಾ ಇರೋದು ಇಷ್ಟೆಲ್ಲ ಅಂತ ಹೇಳ್ತಾಳೆ. ಮುಂದೆ ಒಂದಿನ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ, ಸರಿ ಹೋಗಿ ಬರ್ತೀವಿ, ದಿವ್ಯಾ ಹುಷಾರಮ್ಮ ಅಂತ ಹೇಳಿ ದಾಕ್ಷಾಯಣಿ ಅಲ್ಲಿಂದ ಹೊರಡ್ತಾಳೆ. ದಿವ್ಯಾ ಹೇಳ್ತಾಳೆ, ಚಂದು ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಡಲ್ ಆಗಿದೆಯಾ, ಹೋಗಿ ರೆಸ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ದಿವ್ಯಾನೂ ಹೋಗ್ತಾಳೆ. ಇದೇ ಒಳ್ಳೆ ಚಾನ್ಸು ಮನೆ ಬಿಟ್ಟೋಗೋಕ್ಕೆ ಅಂತ ಯೋಚನೆ ಮಾಡ್ಕೊಂಡು ಅಲ್ಲೇ ಕುಂತ್ಬಿಡ್ತಾಳೆ ಚಂದನ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.